ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ಕಾಂಗ್ರೆಸ್ನಲ್ಲೂ ಕೂಡ ಎರಡನೇ ಪಟ್ಟಿ ಬಿಡುಗಡೆಗೆ ಎಲ್ಲ ತಯಾರಿಗಳು ಆಗಿದೆ. ಇಬ್ಬರು ಮಂತ್ರಿಗಳು ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಸೆಕೆಂಡ್ ಲಿಸ್ಟ್ ಇಬ್ಬರು ಮಿನಿಸ್ಟರ್ಗಳ ಸ್ಪರ್ಧೆ, ಇಬ್ಬರು ಸೇಫ್ ಅಂತ ಹೇಳ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಮಹದೇವಪ್ಪ, ಕೋಲಾರದಲ್ಲಿ ಮುನಿಯಪ್ಪ ಸ್ಪರ್ಧೆ. ಬೆಳಗಾವಿ, ಬಳ್ಳಾರಿಯಲ್ಲಿ ಪರ್ಯಾಯ ಅಭ್ಯರ್ಥಿಗಳಂತೆ ಸಚಿವರಾದ ಸತೀಶ್ ಜಾರಕಿಹೊಳಿ, ನಾಗೇಂದ್ರ ಇಬ್ಬರು ಕೂಡ ಸೇಫ್ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ನಡೆದ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಯಲ್ಲಿ 15 ಕ್ಷೇತ್ರಗಳನ್ನು ಕ್ಲಿಯರ್ ಮಾಡಿದ್ದಾರೆ. ಎಐಸಿಸಿಗೆ ಸಿಂಗಲ್ ನೇಮ್ ಶಿಫಾರಸು ಮಾಡಲಾಗಿದೆ. ಕೆಪಿಸಿಸಿ ಚುನಾವಣಾ ಸಮಿತಿ 6 ಕ್ಷೇತ್ರಗಳನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಕೋಲಾರವನ್ನು ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟಿದೆ ರಾಜ್ಯ ಕಾಂಗ್ರೆಸ್. ಬಟ್ ಮುನಿಯಪ್ಪ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಎಷ್ಟೋ ಜನ ಮಂತ್ರಿಗಳು ಸ್ಪರ್ಧೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು. ಕೊನೆಗೆ ಇಬ್ಬರಿಗೆ ಬಂದು ನಿಂತಂಗಿದೆ ಅದು ಮೋಸ್ಟ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ನಿನ್ನೆಯ ಸಭೆಯಲ್ಲಿ ಏನು ತೀರ್ಮಾನಕ್ಕೆ ಬಂದಿದ್ದಾರೆ, ಏನು ಫೈನಲ್ ಆಗಿದೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸ್ಕ್ರೀನಿಂಗ್ ಕಮಿಟಿ ಸಭೆ ಆಗಿದೆ. ಎಲ್ಲ ಹೆಸರುಗಳನ್ನು ಕೂಡ ಚರ್ಚೆ ಮಾಡಲಾಗಿದೆ. ಕೆಲವು ಸಿಂಗಲ್ ನೇಮ್ ಬಗ್ಗೆಯೂ ಸಹ ಚರ್ಚೆ ಆಗಿದೆ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಯಾವತ್ತಾದರೂ ಕೂಡ ನಮಗೆ ಬರ ಹೇಳ್ಬೋದು ಅಂತ ಡಿ ಕೆ ಶಿವಕುಮಾರ್ ಹೇಳಿರೋ ಮಾತಿವೆಲ್ಲ. ದೆಹಲಿಯಲ್ಲಿ ಸಭೆ ನಡೀತಾ ಇದೆ, ನಾವಿಲ್ಲಿ ಸಂಪೂರ್ಣ ಚರ್ಚೆಯನ್ನು ಮಾಡಿ ಮುಗಿಸಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಹೆಚ್ಚುಕಮ್ಮಿ ಎಲ್ಲ ಚರ್ಚೆ ಮಾಡಿದ್ದೀವಿ. ಎಲ್ಲ ಹೆಸರುಗಳನ್ನು ಕೆಲವು ಸಿಂಗಲ್ ನೇಮ್ ಆಗಿದೆ, ಕೆಲವು ಪ್ಯಾನಲ್ಲು ಇದೆ. ನಾನು ವರ್ಕಿಂಗ್ ಕಮಿಟಿಗೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಅವರು ಯಾವತ್ತು ಬೇಕಾದ್ರೂ ಕರಿಬೋದು, 14 ಕರಿಬೋದು, 15 ಕರಿಬೋದು. ಏಕೆಂದರೆ ಇವತ್ತು ಅಲ್ಲಿ ನಡೀತಾ ಇದೆ. ನಾವಿಲ್ಲಿ ಮುಗಿಸಿದ್ದೀವಿ, ಆಲ್ಮೋಸ್ಟ್ ಎಲ್ಲ ಕ್ಯಾಂಡಿಡೇಟು ಮುಗಿಸಿದ್ದೀವಿ. ಸೊ 14-15 ಯಾವಾಗ ಕರೀತಾರೆ, ನಾನು ಚೀಫ್ ಮಿನಿಸ್ಟ್ರು ಇಬ್ಬರು ಆ ಸಭೆಗೆ ಹೋಗ್ತೀವಿ. ಹೋಗಿ ಫೈನಲ್ ಮಾಡ್ಕೊಂಡು ಬರ್ತೀವಿ. ಏಕೆಂದರೆ ಈ ಸೀಟನ್ನು ನಮ್ಮ ಅಭಿಪ್ರಾಯ ಏನೇ ಇರ್ಬೋದು, ಹೈಕಮಾಂಡೇ ತೀರ್ಮಾನ ಮಾಡೋಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಏನೊಂದು ಸಮಿತಿ ಇದೆ, ಆ ಸಮಿತಿಯವರು ಮುಂದೆ ನಾವು ಮಂಡಿಸ್ತೀವಿ. ಆಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ಸ್ಕ್ರೀನಿಂಗ್ ಕಮಿಟಿ ಆಗಿದೆ. ಹೆಚ್ಚು ಕಮ್ಮಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಅಂದರೆ 2 ಹಂತದಲ್ಲಿ ನಡೆಯುತ್ತೆ. ಒಂದು ಸ್ಟೇಟ್ ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ, ಮತ್ತೊಂದು ಸೆಂಟ್ರಲ್ ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ. ಈಗ ಸ್ಟೇಟ್ ಸ್ಕ್ರೀನಿಂಗ್ ಕಮಿಟಿನಲ್ಲಿ ಆಲ್ಮೋಸ್ಟ್ ಎಲ್ಲ ಚರ್ಚೆ ಆಗಿದೆ. ಕೆಲವು ಸಿಂಗಲ್ ನೇಮು ಕಳಿಸ್ಕೊಡ್ತಾ ಇದ್ದೀವಿ, ಕೆಲವು ಕಡೆ ಪ್ಯಾನಲ್ ಕೂಡ ಇದೆ. ಬಟ್ ಅಂತಿಮವಾಗಿ ನಮ್ಮದಲ್ಲ, ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದೇ ಅಂತಿಮ ಅಂತ KPCC ಅಧ್ಯಕ್ಷರ ಮಾತು. ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ AICC ಅಧ್ಯಕ್ಷರಾಗಿರೋದ್ರಿಂದ ಅವ್ರಿಗೆ ಇಡೀ ಕರ್ನಾಟಕದ ಚಿತ್ರಣ ಗೊತ್ತು. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದು, ಏನು ಮಾಡಬೇಕು ಇದೆಲ್ಲವೂ ಕೂಡ ಲೆಕ್ಕಾಚಾರ ಇದೆ. ಹಾಗಾಗಿ ಅವ್ರ ಕೆಲಸವನ್ನು ಅವರು ಮಾಡಿ ಮುಗಿಸಿದ್ದಾರೆ.